ವಾಲ್ಮೀಕಿ ನಿಗಮದಲ್ಲಿನ ಹಗರಣ ಮತ್ತು ಮೂಡಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ 14 ಬದಲಿ ನಿವೇಶನವನ್ನು ಪಡೆದಿರುವುದನ್ನು ಖಂಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಡೆಸ್ತಾ ಇರುವಂತಹ ಪಾದಯಾತ್ರೆಗೆ ಇವತ್ತು 6ನೆಯ ದಿನ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲೂ ಕೂಡ ಕಾಂಗ್ರೆಸ್ ಜನಾಂದೋಲನ ಸಭೆಯನ್ನು ನಡೆಸ್ತಾ ಇದೆ. ನಾಳೆ ಅಂದರೆ ಆಗಸ್ಟ್ 9ನೆಯ ತಾರೀಕು ಮೈಸೂರಲ್ಲಿ ಜನಾಂದೋಲನ ಸಭೆ ಅಂತ್ಯ ಆಗಲಿದೆ. ಮೈಸೂರಲ್ಲಿ ಜನಾಂದೋಲನ ಸಭೆಯ ಹೆಸರಲ್ಲಿ ಕಾಂಗ್ರೆಸ್ ಅತಿ ದೊಡ್ಡ ಸಮಾವೇಶವನ್ನು ಆಯೋಜನೆ ಮಾಡಿರುವಂಥದ್ದು. ನಾಳೆ ಮೈಸೂರಿನಲ್ಲಿ ಆಯೋಜನೆ ಆಗಿರುವಂತಹ ಈ ಬೃಹತ್ ಜನಾಂದೋಲನ ಸಮಾವೇಶದಲ್ಲಿ ಕಾಂಗ್ರೆಸ್ಸು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಅಕ್ರಮಗಳ ವಿರುದ್ಧ ದಾಖಲೆಗಳನ್ನು ಬಿಡುಗಡೆ ಮಾಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬುಧವಾರ ಹೇಳಿದ್ರು, ನಾನು ಪತ್ರಿಕಾಗೋಷ್ಠಿಯನ್ನು ಕರೆದು ಕೆಲವೊಂದಿಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಬೇಕು ಅಂತಿದ್ದೆ, ಆದರೆ ಆಗಸ್ಟ್ 9ನೆಯ ತಾರೀಕೆ ಅಂದರೆ ನಾಳೆ ಜನಾಂದೋಲನ ಸಭೆ ನಡೀತಾ ಇರೋದರಿಂದ ಆ ಸಮಾವೇಶದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಅಕ್ರಮಗಳ ಬಗ್ಗೆ, ಅವರ ನಾಯಕರ ಹಗರಣಗಳ ಬಗ್ಗೆ ದಾಖಲೆಯನ್ನು ಬಿಡುಗಡೆ ಮಾಡ್ತೀನಿ ಎನ್ನುವಂಥ ಘೋಷಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮಾಡಿದ್ದಾರೆ. ಇದರ ನಡುವೆ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಭಿಮಾನಿಗಳಿಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರನ್ನು ಬೆಂಬಲಿಸಿ ಬೃಹತ್ ಜನಾಂದೋಲನ ಸಭೆ ಬನ್ನಿ, ಲಕ್ಷ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳೆಲ್ಲರೂ ಪಾಲ್ಗೊಳ್ಳೋಣ. ದೇವರಾಜು ಅರಸು ಅವರಿಗೆ ಹೇಗೆ ಕಿರುಕುಳ ನೀಡಿ ಅಧಿಕಾರದಿಂದ ಕೆಳಗಿಳಿಸಲಾಯಿತೋ ಅದೇ ರೀತಿ ಸಿದ್ದರಾಮಯ್ಯನವರಿಗೂ ಕಿರುಕುಳ ನೀಡಲು ಯತ್ನಿಸುತ್ತಿರುವ ಕೋಮುವಾದಿ ಶಕ್ತಿಗಳನ್ನು ಬಗ್ಗು ಬಡಿಯೋಣ. ರಾಜ್ಯಪಾಲರಿಗೆ, ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡೋಣ. ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳನ್ನು ಅಂತ್ಯಗೊಳಿಸೋಣ. ಜೈ ಸಿದ್ದರಾಮಯ್ಯ, ಜೈ ಕಾಂಗ್ರೆಸ್, ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಎನ್ನುವಂತಹ ಪೋಸ್ಟರ್ನ ಮುಖಾಂತರ ಸಿದ್ದರಾಮಯ್ಯನವರು ತಮ್ಮ ಅಭಿಮಾನಿಗಳಿಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಈ ಸಂದೇಶವನ್ನು ಗಮನಿಸ್ತಾ ಇದ್ದರೆ 3 ವರ್ಷಗಳ ಹಿಂದೆ ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವ ನೆನಪಾಗುತ್ತೆ. ಶುಕ್ರವಾರ ನಡೆಯಲಿರುವಂತಹ ಜನಾಂದೋಲನ ಸಭೆಯ ಮುಖಾಂತರ ಸಿದ್ದರಾಮಯ್ಯನವರು ಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ಬಹಿರಂಗ ಸಮಾವೇಶದ ಮುಖಾಂತರ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಲಿದ್ದಾರೆ. ಸಿದ್ದರಾಮೋತ್ಸವದಲ್ಲೂ ಅಷ್ಟೇ ಅಲ್ಲಿ ಬಂದಿದ್ದು ಸಿದ್ದರಾಮಯ್ಯನವರ ಅಭಿಮಾನಿಗಳೇ. ಲಕ್ಷಾಂತರ ಸಂಖ್ಯೆಯಲ್ಲಿ ಸಿದ್ದರಾಮೋತ್ಸವದಲ್ಲಿ ದಾವಣಗೆರೆಯಲ್ಲಿ ಜನ ಸೇರಿದರು. ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಹದ ರೀತಿಯಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕಿಲೋಮೀಟರ್ ಗಟ್ಟಲೆ. ಬಹುಶಃ ಕರ್ನಾಟಕದ ರಾಜಕಾರಣದಲ್ಲಿ ಅಂತಹ ಯಾವುದೇ ಶಕ್ತಿ ಪ್ರದರ್ಶನ ಇದುವರೆಗೆ ನಡೆದಿಲ್ಲ. ಸಿದ್ದರಾಮೋತ್ಸವವನ್ನು ಹೊರತುಪಡಿಸಿದರೆ ಅಂತಹ ಯಾವುದೇ ಶಕ್ತಿ ಪ್ರದರ್ಶನ ಕೂಡ ಆಗಲಿಲ್ಲ. ಅಂತಹ ದೊಡ್ಡ ಶಕ್ತಿ ಪ್ರದರ್ಶನ, ಬಹುಶಃ ಆ ಶಕ್ತಿ ಪ್ರದರ್ಶನವನ್ನು ಮೀರಿಸಲಿಕ್ಕೂ ಕೂಡ ಯಾರಿಂದಲೂ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಶಕ್ತಿ ಪ್ರದರ್ಶನವನ್ನು ಸಿದ್ದರಾಮಯ್ಯನವರು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಸಂದರ್ಭದಲ್ಲಿ ಮಾಡಿದರು. ಸೊ ಈಗ ಸಿದ್ದರಾಮಯ್ಯನವರು ಮತ್ತೆ ಕರೆ ಕೊಟ್ಟಿದ್ದಾರೆ, ಬನ್ನಿ, ಲಕ್ಷ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ನಾಳೆ ಮೈಸೂರಲ್ಲಿ ನಡೆಯಲಿರುವಂತಹ ಜನಾಂದೋಲನ ಸಭೆಯಲ್ಲಿ ಬರಬೇಕು, ನೀವು ಭಾಗವಹಿಸಬೇಕು. ಈ ಮುಖಾಂತರ ಸಿದ್ದರಾಮಯ್ಯನವರನ್ನು ಕುರ್ಚಿಯಿಂದ ಕೆಳಗೆ ಇಳಿಸಲಿಕ್ಕೆ ಕೋಮುವಾದಿ ಶಕ್ತಿಗಳು ಅಂದರೆ ಬಿಜೆಪಿ ಮತ್ತು ಅದರ ಜೊತೆಗೆ ಜೆಡಿಎಸ್ ಸೇರಿಕೊಂಡು ರಾಜ್ಯಪಾಲರ ಮುಖಾಂತರ, ಕೇಂದ್ರ ಸರ್ಕಾರದ ಮುಖಾಂತರ ಏನು ಪ್ರಯತ್ನವನ್ನು ಪಡ್ತಾ ಇದೆ, ಅವರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೊಡಬೇಕು ಎನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಸೊ ಇದು ಸಿದ್ದರಾಮಯ್ಯನವರ ಡೈರೆಕ್ಟ್ ಮೆಸೇಜ್ ಅಭಿಮಾನಿಗಳಿಗೆ, ಡೈರೆಕ್ಟ್ ಮೆಸೇಜಸ್. ಯಾಕೆ ಬಿಜೆಪಿ ಮತ್ತು ಜೆಡಿಎಸ್ ಸಿದ್ದರಾಮಯ್ಯನವರನ್ನೇ ಮುಖ್ಯವಾಗಿ ಟಾರ್ಗೆಟ್ ಮಾಡ್ತಾ ಇದೆ ಅಂತೇಳಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಕಾಂಗ್ರೆಸ್ನ ಬಹುತೇಕ ಶಾಸಕರ ವಿಶ್ವಾಸ ಇರುವಂಥದ್ದು ಸಿದ್ದರಾಮಯ್ಯನವರ ಮೇಲೆ, ಸಿದ್ದರಾಮಯ್ಯನವರ ನಾಯಕತ್ವದ ಮೇಲೆ. ಸೊ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ಕಾಂಗ್ರೆಸ್ ಸರ್ಕಾರವನ್ನು ಸುಲಭದಲ್ಲಿ ಉರುಳಿಸಬಹುದು ಎನ್ನುವಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾ ಇರುವಂಥ ಆಲೋಚನೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರನ್ನು ಬಳಸ್ಕೊಳ್ತಾ ಇದೆ ಎನ್ನುವಂಥದ್ದು ಆರೋಪ. ತನಿಖೆಗೆ ಆದೇಶವನ್ನು ಕೊಟ್ಟರೆ ಆಗ ನೈತಿಕತೆಯ ಆಧಾರದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ, ಒತ್ತಡ ಹೆಚ್ಚಾಗುತ್ತೆ. ಹೀಗಾಗಿ ರಾಜೀನಾಮೆ ಕೊಟ್ಟರೆ ಸರ್ಕಾರ ಪತನ ಆಗುತ್ತೆ ಎನ್ನುವಂಥ ಲೆಕ್ಕಾಚಾರದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಅವರ ಮಗ ಎಚ್.ಡಿ. ಕುಮಾರಸ್ವಾಮಿ, ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಇದ್ದರೆ, ಅದೇ ಲೆಕ್ಕಾಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಅವರ ಮಗ ವಿಜಯೇಂದ್ರ ಕೂಡ ಇದ್ದಾರೆ. ಸೊ ಇದು ಅಪ್ಪ ಮಕ್ಕಳ ಲೆಕ್ಕಾಚಾರಗಳು. ಜೆಡಿಎಸ್ನಲ್ಲಿರುವಂಥ ಅಪ್ಪ ಮಕ್ಕಳ ಲೆಕ್ಕಾಚಾರ, ಬಿ ಜೆ ಪಿಯಲ್ಲಿರುವಂತಹ ಅಪ್ಪ ಮಕ್ಕಳ ಲೆಕ್ಕಾಚಾರಗಳಿದು. ಸೊ ನಾಳೆಯ ಜನಾಂದೋಲನ ಸಭೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಮತ್ತೊಂದು ವೇದಿಕೆ ಆಗಲಿದೆ.
ಬಿಗ್ ಪೊಲಿಟಿಕಲ್ ಮೆಸೇಜನ್ನು ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ತವರು ಜಿಲ್ಲೆಯ ಮುಖಾಂತರವೇ ಕೊಡ್ತಾ ಇದ್ದಾರೆ. ಬಟ್ ಟಕ್ಕರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ BJP ಮತ್ತು JDSನ ಮೈಸೂರು ಚಲೋ ಪಾದಯಾತ್ರೆಗೆ.